ಸ್ವತಂತ್ರ ಹೋರಾಟದ ಪರಂಪರೆ ಇರತಕ್ಕಂಥವ್ರು ನಮ್ಮ ಶತ್ರುಗಳು ಅಂತ ಹೇಳೋದಿಲ್ಲ, ವಿರೋಧಿಗಳು ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಮತ್ತು RSS ರವರು ಏನು ಸ್ವತಂತ್ರ ಹೋರಾಟದಲ್ಲಿ ಯಾವುದೇ ರೀತಿಯ ಕೊಡುಗೆ ಇಲ್ಲದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತು RSS ರವರು ನಮ್ಮ ಮುಂದೆ ದೊಡ್ಡ ಸವಾಲನ್ನೇ ತಂದಿಟ್ಟಿದ್ದಾರೆ. ಸಾಂವಿಧಾನಿಕ ಸಂಸ್ಥೆಗಳನ್ನು ಸಂಪೂರ್ಣವಾಗಿ ಅವರ ಅಡಿಯಾಳುಗಳನ್ನಾಗಿ ಮಾಡಿಕೊಂಡು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನೇ ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. RSS ನ ಒಂದು ರಾಜಕೀಯ ಘಟಕ ಭಾರತೀಯ ಜನತಾ ಪಾರ್ಟಿ ತ್ರಿವರ್ಣ ಧ್ವಜದ ವಿರುದ್ಧ ಇದ್ದಂಥವ್ರು, ಸಂವಿಧಾನದ ವಿರುದ್ಧ ಇದ್ದಂಥವ್ರು, ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂಥವ್ರು ಇವತ್ತು ಯಾವುದೋ ವಾಮ ಮಾರ್ಗದಿಂದ ಬಂದು ಅಧಿಕಾರವನ್ನ ಹಿಡಿದು ಸಂವಿಧಾನವನ್ನು ಸಹ ಮುಗಿಸ್ಲಿಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ತಮ್ಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಯಾರು ಬ್ರಿಟಿಷರು ಮಾಡ್ತಾ ಇದ್ರು ಅದನ್ನು ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. SIR ಅಂತ ಏನು ಹೇಳ್ತೀವಿ ಅದರ ಮೂಲಕ ನಮ್ಮ ಹಕ್ಕನ್ನ ಕಸಿದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವೆಲ್ಲರೂ ಸಹ ಹೋರಾಟ ಮಾಡಬೇಕಾಗುತ್ತೆ. ಈ ದೇಶದಲ್ಲಿ ಎಲ್ಲ ಧರ್ಮವೂ ಸಹ ಅವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಸಂವಿಧಾನದಲ್ಲಿ ಮಾಡಿಕೊಟ್ಟಿದೆ, ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ. ಯಾರಿಗೂ ಸಹ ನಿರ್ಬಂಧ ಇಲ್ಲ, ಯಾವುದೇ ಧರ್ಮ ಆಚರಣೆ ಮಾಡಲಿಕ್ಕೆ ಯಾರಿಗೂ ಸಹ ನಿರ್ಬಂಧ ಇಲ್ಲ, ಯಾವುದೇ ಭಾಷೆ ಮಾತಾಡಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ RSS ಅವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು ಈ ರಾಷ್ಟ್ರದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬನ್ನಿ ಸೋದರರೇ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ಬಡತನವ ಬುಡ ಮೇಲ ಕೀಳ ಬನ್ನಿ, ಬನ್ನಿ ಸೋದರರೇ ವಿಶ್ವಪಥಕ್ಕೆ ಅಂತೇಳಿ ಕುವೆಂಪುರವ್ರು ಏನು ಹೇಳಿದ್ರು ನೋಡಿ, ಅದನ್ನ ನಾವು ಸಾಕ್ಷಾತ್ಕಾರವಾಗಿ ಅನುಷ್ಠಾನಕ್ಕೆ ನಿರಂತರವಾಗಿ 80 ವರ್ಷದಿಂದ ತಂದಿರ್ತಕ್ಕಂಥದ್ದು ನಾವೆಲ್ಲೂ ಸಹ ನೋಡಿದ್ದೇವೆ. ಅದಲ್ಲದೆ ನಾವು 2023ನೇ ಇಸ್ವಿಯಲ್ಲಿ ಬಹಳ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಅದೇ ನಮ್ಮ ನಾಡಗೀತೆಯ ಒಂದು ಅಂಗ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳು ಸೆಳೆಯುವ ನೋಟ, ಹಿಂದೂ ಮುಸ್ಲಿಂ ಕ್ರೈಸ್ತವ ಮುಸಲ್ಮಾನ ಪಾರ್ಸಿಕರ ಜೈನರ ತಾಣ ಅಂತ ಹೇಳಿ ಎಷ್ಟು ಸುಂದರವಾದ ನಮ್ಮ ನಾಡಗೀತೆಯಲ್ಲಿ ವಿವೇಕಾನಂದ ಅವರು ಹೇಳಿದಾಗ ಎಲ್ಲರಿಗೂ ಸಹ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಈ ರಾಷ್ಟ್ರದಲ್ಲಿ ಕೋಮುವಾದ ಅಥವಾ ದ್ವೇಷವನ್ನು ಹರಡಲಿಕ್ಕೆ ನಾವು ಯಾರೂ ಸಹ ಬಿಡಬಾರದು ಅನ್ನೋದನ್ನು